ಹಲೋ ಗೆಳೆಯರೇ, ನಮಸ್ತೆ. ಮೌಖಿಕಾ ಅಂತ ಒಬ್ಬರು ಒಳ್ಳೆಯ ವರವನ್ನು ಹುಡುಕಾಟ ಮಾಡ್ತಿರ್ತಾರೆ, ಅಂದರೆ ಹುಡುಗನ್ನ ಹುಡುಕಾಟ ಮಾಡ್ತಿರ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾ ಇಲ್ವಾ? ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ, ನಾವು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಮೌಖಿಕಾ ಬರೀ 27ರ ವಯಸ್ಸಿನ ಹೆಣ್ಣು ಮಗಳು. ಇವಳು ತುಂಬ ಅಂದರೆ ತುಂಬ ಮುದ್ದಾಗಿದ್ದಾರೆ. ಬಿಳಿಯ ಕೆನ್ನೆ, ನೆಟ್ಟನೆಯ ಒಂದು ಮಗು, ತುಟಿ ಕೂಡ ನೋಡ್ಕೊಳ್ಳಿ ಕೆಂಪಗೆ ಸಖತ್ತಾಗಿದ್ದಾರೆ. ವಿಚಾರ ಏನಂದರೆ, ಯೋಗ ಟೀಚರ್ ಆಗಿ ನಾನು ಕೆಲಸ ಮಾಡ್ತಿರೋದು. ಇದು ದಾಸೇನಹಳ್ಳಿ ಬಂದುಬಿಟ್ಟು ಚಿಕ್ಕಬಳ್ಳಾಪುರದ ಹತ್ತಿರ ಬರುತ್ತೆ ಅಂದರೆ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಹುಡುಗಿ. ಸೊ ನಾನು ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, 14,000 ರೂಪಾಯಿ ಸಂಬಳ ಕೂಡ ಪಡಿತಾ ಇದ್ದೇನೆ. ಹೊರಗಡೆ PGನಲ್ಲಿ ವಾಸವಾಗಿದ್ದೇನೆ. ಇವರ ತಂದೆ ತಾಯಿ ಇರೋದು ಪ್ರಸ್ತುತ ಬೇರೆ ಒಂದು ಊರಿನಲ್ಲದೆ ಯಾವ ಊರು ಅಂತ ಕ್ಲಾರಿಟಿ ಕೊಟ್ಟಿಲ್ಲ. ನಾನಿರೋದು ದಾಸೆಯ ಹಳ್ಳಿಯಲ್ಲಿ ಚಿಕ್ಕ ಮಕ್ಕಳಿಗೆ ಯೋಗಾಸನ ಕಲಿಸ್ತಿದ್ದೀನಿ. ಅದರಿಂದ ದುಡ್ಡು 14,000 ಏನು ಬರುತ್ತೆ ಅದು ನನ್ನ ತಂದೆ ತಾಯಿಯವ್ರಿಗೆ ಪೋಸ್ಟ್ ಮೂಲಕ ಹಾಕ್ತಾ ಇದ್ದೀನಿ ಅಂತ ಹೇಳಿರೋದು. ಅಂದರೆ ಇವರ ಕಾಲಿನ ಮೇಲೆ ಇವರು ನಿಂತ್ಕೊಂಡಿದ್ದಾರೆ. ನನಗೆ ಒಟ್ಟು ಆಸ್ತಿ 40 ಲಕ್ಷ ರೂಪಾಯಿಗೂ ಹೆಚ್ಚಿಗೆ ಇದೆ. ಆ್ಯಂಡ್ ಇದೆಲ್ಲ ಆಸ್ತಿಯ ಒಡೆಯ ನಮ್ಮ ಒಂದು ದೊಡ್ಡಣ್ಣ ಆಗಿದ್ದಾರೆ ಅಂತ ಮೌಖಿಕ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಅವರ ಫೋಟೋ ಕ್ಲಾರಿಟಿಯಾಗಿ ನೋಡ್ಕೊಳ್ಳಿ. ಇವರು ಇಷ್ಟ ಆಗಿದ್ದರೆ ಮಾತ್ರ ಮುಂದುವರೆದ್ಬಿಟ್ಟು ವಿಡಿಯೋ ನೋಡಿಲ್ಲ ಅಂದರೆ ಬಿಡಿ ಸ್ನೇಹಿತರೆ. ಬನ್ನಿ ಇವಾಗ ಮುಂದುವರೆದು ನೋಡ್ಕೊಂಬರೋಣ. ನನಗೆ ಜಾಸ್ತಿ ಮೊಬೈಲ್ ನೋಡೋದು ಜೊತೆಗೆ TV ನೋಡುವಂತಹ ಹುಚ್ಚು ಜಾಸ್ತಿ ಇದೆ. ನನಗೆ ಹೆಚ್ಚಿಗೆ ವರದಕ್ಷಿಣೆ ಕೊಡುವಷ್ಟು ಆಗುವುದಿಲ್ಲ. ನೀವು ಹೇಗೆ ಇರ್ತೀರಿ ಅದರ ಮೇಲೆ ನಾನು ವರದಕ್ಷಿಣೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನಕ್ಕೆ ಈ ಒಂದು ಮಾತು ಹೇಳಿದ್ದಾರೆ ಅಂತಂದರೆ, ನಿಮಗೆ ಗೌರ್ಮೆಂಟ್ ಜಾಬ್ ಇದ್ದರೆ ನೀವು ಎಷ್ಟು ಬೆಳಿತೀರೋ ಅಷ್ಟು ಆಸ್ತಿ ಕೊಡ್ತೀವಿ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಎಷ್ಟು ಬೆಳಿತೀರೋ ಅಷ್ಟು ಆಸ್ತಿ ಕೊಡ್ತೀವಿ. ಬಟ್ ನೀವು ಸಿಂಪಲ್ಲಾಗಿ ಮಿಡಲ್ ಕ್ಲಾಸು ಅಥವಾ ಬಡವರಾಗಿದ್ದರೆ ನಮಗೆ ಎಷ್ಟೆಲ್ಲ ಆಸ್ತಿ ಕೊಡೋಕ್ಕಾಗುತ್ತೋ ಅಷ್ಟೇ ಮಾತ್ರ ಕೊಡೋದು ಅಂತ ಹೇಳಿರೋದು. ನೀವು ಎದ್ರ ಮೇಲೆ ಇರ್ತೀರ ಅದ್ರ ಮೇಲೆ ಡಿಪೆಂಡಪ್ ಆಗಿ ಇವರು ಆಸ್ತಿ ಕೊಡ್ತಾರೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಮದುವೆ ತುಂಬ ಅದ್ಧೂರಿಯಾಗಿ ಮಾಡಿಕೊಡಬೇಕು. ಗಂಡು ಯಾರೊಂದಿಗೂ ಕೂಡ ಗಲಾಟೆ ತೊಂದರೆ ಈ ರೀತಿ ಮಾಡ್ಕೊಂಡಿರಬಾರ್ದು. ಯಾಕಂದರೆ ಮದುವೆ ಸಮಾರಂಭದಲ್ಲಿ ಬಂದು ಅವರು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮದುವೆ ನಿಲ್ಲಿಸ್ತಾರೆ. ಹಾಗಾಗಿ ಯಾರೊಂದಿಗೂ ಜಗಳ ಜೂಟಿ ಈ ರೀತಿ ಕೆಲಸ ಮಾಡಿರಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಹುಡುಗ ಬಂದುಬಿಟ್ಟು ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಆ್ಯಂಡ್ ಓದಿರ್ತಕ್ಕಂಥ ಹುಡುಗ ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ. ಇದು ಅವರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್. ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರಿಗೆ ಇರ್ತಕ್ಕಂಥ ಆಸ್ತಿ ವಿವರ ನೋಡಿದ್ವಿ. ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಎಷ್ಟು, ಜೊತೆಗೆ ಹುಡುಗನ್ನ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳ್ತೇನೆ. ಸೊ ಮೊದಲನೇದಾಗಿ ಇವರು ಬಂದುಬಿಟ್ಟು 40 ಲಕ್ಷ ರೂಪಾಯಿ ಆಸ್ತಿಯ ಒಡೆತಿ ಆಗಿರಲು ಕಾರಣ ಬಂದುಬಿಟ್ಟು 14 ಎಕರೆ ಗದ್ದೆ ಇದೆ. ಅಫ್ಟು ಇದರಲ್ಲಿ ಇವರು ಬಂದುಬಿಟ್ಟು ತೆಂಗಿನಕಾಯಿ ಜೊತೆಗೆ ಇನ್ನಿತರ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಲ್ಲ ಆ ರೀತಿಯ ಫ್ರೂಟ್ಗಳು ಇವರು ಬೆಳೆಯೋದು ಜಾಸ್ತಿ ತಿಂತಾರೆ. ಸೊ ಅದರ ಬಂದಿರತಕ್ಕಂಥ ದುಡ್ಡಿನಿಂದ ಒಂದು ಕಾರನ್ನ ಪರ್ಚೇಸಿಂಗ್ ಮಾಡಿರ್ತಾರೆ. ಇದು ಸುತ್ತಾಡುವಂತಹ ಕಾರಲ್ಲ. ಸೊ ನೋಡ್ಕೊಳ್ಳಿ, ಎಲ್ಲ ಅಡುಗೆ ಸಾಮಗ್ರಿಗಳು ಜೊತೆಗೆ ಹೊಲಕ್ಕೆ ತಕ್ಕಂತಹ ತೆಂಗಿನಕಾಯಿ ಡ್ರ್ಯಾಗನ್ ಫ್ರೂಟ್ಗಳನ್ನು ಸಾಗಾಟ ಮಾಡುವಂತಹ ವ್ಯಾನ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಓಡಿಸೋದಕ್ಕೆ ಬರಬೇಕು. ಬೈ ಚಾನ್ಸ್ ನಿಮಗೆ ಗೌರ್ಮೆಂಟ್ ಜಾಬ್ ಇಲ್ಲ, ಬಿಸ್ನೆಸ್ ಮ್ಯಾನ್ ಇಲ್ಲ ಅಂದರೆ ಈ ಒಂದು ಗಾಡಿ ಓಡಿಸೋಕ್ಕೆ ಬಂದರೆ ಸಾಕು. ಈ ಒಂದು ಗಾಡಿನಲ್ಲಿ ಕೆಲಸ ಕೂಡ ಕೊಡ್ತಾರೆ ಅಂತ ಹೇಳಿರೋದು. ಸೊ ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಯಾಕಪ್ಪ ಇಷ್ಟು ಆಸ್ತಿ ಇದ್ದರೂ ಇವರು ಕೆಲಸಕ್ಕೆ ಹೋಗ್ತಿದ್ದಾರೆ, ಯೋಗ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರ ಒಂದು ಸ್ವಾಭಿಮಾನ. ನನ್ನ ತಂದೆ ಹತ್ರ ನಾನು ದುಡ್ಡಿಗೆ ಕೈ ಚಾಚಲ್ಲ, ಯಾರಿಗೂ ಕೂಡ ನಾನು ದುಡ್ಡು ಬೇಡಲ್ಲ ಅನ್ನುವಷ್ಟು ಸ್ವಾಭಿಮಾನ ಇವರಲ್ಲಿದೆ. ಹಾಗಾಗಿನೇ ಇವರು ಕೆಲಸಕ್ಕೆ ಹೋಗ್ತಿರೋದು. ಸೊ ಈ ಒಂದು ಕಾರಿನ ಇನ್ನಷ್ಟು ಮಾಹಿತಿ ನೋಡ್ಕೊಂಡು ಬರೋಣ. ಜೊತೆಗೆ ಇದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಯಾವ ರೀತಿ ಇರ್ಬೋದು, ಈಗ ನಾರ್ಮಲ್ ಇರ್ತಕ್ಕಂಥ ಕಾರಿಗೂ ಈ ಕಾರಿಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಏನಕ್ಕೆ ಅದೆಲ್ಲ ನಮಗೆ ಬೇಕಾ ಅಂತ ಕೇಳ್ಬೋದು. ಬೇಕು. ಬೈ ಚಾನ್ಸು ನೀವು ಅವ್ರ ಹತ್ರ ಹೋಗ್ಬಿಟ್ಟು ಬನ್ನಿ ಇವಾಗ ಹೊಲದ ಕಡೆ ಹೋಗಿ ಬರೋಣ, ಕಾರ್ ಓಡಿಸಿ ಅಂತ ಅಂದರೆ ಶಾಕ್ ಆಗಿಬಿಟ್ಟು ನಿಂತ್ಕೋಬಾರ್ದು. ಹಾಗಾಗಿ ನಾನು ಇವಾಗಲೇ ತೋರಿಸ್ದೆ ಅಂದರೆ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಈ ರೀತಿಯಾಗಿದೆ, ಇದೇ ಇದೆ ಅಂತಂದ್ಬಿಟ್ಟು ಐಡಿಯಾ ಬರುತ್ತೆ. ಆವಾಗ ಓಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡ್ಕೊಳ್ಳಿ, ಇದು ಬಂದುಬಿಟ್ಟು ಅಫ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಇರುತ್ತೆ. ಈ ಒಂದು ಸ್ಟೇರಿಂಗ್ ಸಿಸ್ಟಮು ಆ್ಯಂಡ್ ಈ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ಗೂ ಅದಕ್ಕೂ ಏನು ಕೂಡ ವ್ಯತ್ಯಾಸ ಇಲ್ಲ. ಎಲ್ಲನೂ ಕೂಡ ಸೇಮ್ ಟು ಸೇಮ್ ಇರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಸ್ಪೀಡಲ್ಲಿ 200 ಕಿಲೋಮೀಟರ್ವರೆಗೂ 300 ಕಿಲೋಮೀಟರ್ವರೆಗೂ ಹೋಗ್ಬೋದು. ಅಷ್ಟೊಂದು ಹೈ ಕ್ವಾಲಿಟಿ ಸ್ಪೀಡಲ್ಲಿ ಈ ಕಾರನ್ನು ಕೂಡ ಓಡಿಸ್ಕೊಂಡು ಹೋಗ್ಬೋದು. ಅದು ಕೂಡ ವಿತ್ ಲೈಟಿಂಗು. ಇದರಲ್ಲಿ ಡೋರ್ ಲೈಟಿಂಗ್ ಸಿಸ್ಟಮ್ ನೋಡ್ಕೊಳ್ಬೋದು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಡ್ರೈವರ್ ಸೀಟ್, ಆ ಕಡೆ ನೀವು ಕೂತ್ಕೊಳ್ಳುವಂತಹ ಪ್ಯಾಸೆಂಜರ್ ಸೀಟ್ ವಿತ್ ನಿಮ್ಮ ವೈಫ್ ಜೊತೆ ಕೂತ್ಕೊಂಡು ಜಾಲಿಯಾಗಿ ಕೂಡ ಹೋಗ್ಬೋದು. ಏನು ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಮಾಡ್ರನ್ ಆಗಿರ್ತಕ್ಕಂಥದ್ದು ಇದರ ಸಿ ಸಿ ಬಂದುಬಿಟ್ಟು 1300 cc ಇದೆ. ಮೈಲೇಜಿಂಗ್ ಬಂದುಬಿಟ್ಟು 34 ಮೈಲೇಜಿಂಗ್ ಕೊಡುತ್ತೆ. 1 ಲೀಟ್ರಿಗೆ 34 ಕಿಲೋಮೀಟರ್ವರೆಗೂ ಹೋಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಎನರ್ಜಿ, ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಕಾರು.
ಜೊತೆಗೆ ಇವ್ರನ್ನ ಮದುವೆ ಆಗುವಂಥ ಆಫರು ನಿಮಗೆ ಬೇಕಾಗಿದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಇವ್ರಿಗೆ ನೀವು ಇಷ್ಟ ಆಗಿದ್ರು ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವರೇ ಖುದ್ದಾಗಿ ನಿಮಗೆ ರಿಪ್ಲೈ ಮೂಲಕ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ. ಅದು ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.